ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶರೂಸ್ ಕ್ರಿಯೇಷನ್. ಬೆಳಗ್ಗೆ 5 ಗಂಟೆಗೆ ಎದ್ದು ನಾವು ಹೋಟೆಲ್ಗೆ ಹೋಗ್ತಾ ಇದೀವಿ ತಿಂಡಿ ತಿನ್ನೋದಕ್ಕೆ. ನಮ್ಮ ಮನೆಯವರು ಮುಂಚೆ ಬೆಂಗಳೂರಲ್ಲಿ ಇದ್ದಾಗ ಈ ಹೋಟೆಲ್ಗೆ ಹೋಗ್ತಿದ್ರಂತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅದಕ್ಕೆ ಇವತ್ತು ನಾವು ಹೋಗ್ತಾ ಇದೀವಿ. ವಾವ್, ಎಷ್ಟು ಟೇಸ್ಟ್ ಸಕ್ಕದಾಗಿತ್ತು ಅಂದರೆ ದೋಸೆ ಹಾಗೂ ಪಲಾವ್ ತೊಗೊಂಡ್ವಿ. ಹಾಗೆ ನಾವು ಬಿಸಿ ಬಿಸಿದು ಏನಾದರೂ ಕುಡಿಲೇಬೇಕಂತ ಅನ್ನಿಸ್ತಾ ಇತ್ತು ಕೋಲ್ಡ್ ವೆದರ್ಗೆ. ಅದಕ್ಕೆ ನಾವು ಸಾಹುಕಾರ್ ಚಾಯ್ಗೆ ಹೋಗಿ ಬಿಸಿ ಬಿಸಿ ಮಸಾಲ ಚಾಯ್ ಕುಡಿದ್ವಿ. ನಾವು ಎಷ್ಟೊಂದು ದಿವಸ ಆಗಿತ್ತು ಗೈಸ್ ಈ ಥರ ಅರ್ಲಿ ಮಾರ್ನಿಂಗ್ ಲಾಂಗ್ ಡ್ರೈವ್ಸ್ ಹೋಗಿ. ಚೆನ್ನಾಗಿತ್ತು ಕೋಲ್ಡ್ ವೆದರಲ್ಲಿ. ಹಾಗೆ ನಾವು ನೆಕ್ಸ್ಟ್ ವೀಕಿಗೆ ಆಗೋ ಥರ ವೆಜಿಟೇಬಲ್ಸ್ ಹಾಗೂ ಹಣ್ಣುಗಳನ್ನ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೆ ನಾವು KR ಪುರಂ ಮಾರ್ಕೆಟ್ಗೆ ಹೋಗಿದ್ವಿ. ನಮ್ಮ ಮನೆಯಿಂದ ಜಸ್ಟ್ 10 to 15 ಮಿನಿಟ್ಸ್ ಅಷ್ಟೇ ಹತ್ತಿರ ಇದ್ರೂ. ಫಸ್ಟ್ ಟೈಮ್ ಬರ್ತಿರೋದು ನಾವು ಈ ಮಾರ್ಕೆಟ್ಗೆ. ಎಷ್ಟು ರಶ್ ಇತ್ತು ಅಂದರೆ ರೋಡ್ ಸೈಡಲ್ಲಿ ಫುಲ್ ಹೋಲ್ಸೇಲ್ ಮಾಡ್ತಿದ್ರು. ಒಳಗಡೆ ಹೋದರೆ ರಾಶಿ ರಾಶಿ ತರಕಾರಿಗಳು. ಬೇರೆ ಬೇರೆ ಊರುಗಳಲ್ಲಿ ಸಂತೆ ಅಥವಾ ಮಾರ್ಕೆಟ್ ನೋಡಿರ್ತೀವಿ, ಆದರೆ ಈ ಥರ ದೊಡ್ಡ ಮಾರ್ಕೆಟ್ ನೋಡ್ತಿರೋದು ನಾನಂತೂ ಫಸ್ಟ್ ಟೈಮ್. ಆದರೆ ಹಣ್ಣುಗಳು ತರಕಾರಿಗಳಂದ್ರೂ ತುಂಬಾ ಫ್ರೆಶ್ ಆಗಿದೆ. ಬಟ್ ಈ ರಶಲ್ಲಿ ತರೋಷ್ಟೊಳಗೆ ಸುಸ್ತಾಗಿ ಹೋಗಿ ಬರ್ತಿದ್ದಂಗೆ ನಮ್ಮ ಅಪ್ಪನ ತಂಗಿ ಅಂದರೆ ನಮ್ಮ ಅತ್ತೆ ಸೈಡ್ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಹೆಬ್ಬಾಳಲ್ಲಿ. ಬೇಬಿದು ನೇಮಿಂಗ್ ಸೆರೆಮನಿ ಇತ್ತು. ಅಲ್ಲಿಗೆ ರೆಡಿ ಆದ್ವಿ. ವಿಸ್ತಾರ ಹೋಟೆಲಲ್ಲಿ ಇಟ್ಕೊಂಡಿದ್ರು. ಎಲ್ಲರನ್ನೂ ಮಾತಾಡಿಸಿ ನಮ್ಮ ಮನೆಯವ್ರನ್ನ ಪರಿಚಯ ಮಾಡಿಸಿ ತುಂಬ ಖುಷಿ ಆಯಿತು. ನಮ್ಮದು ಮದುವೆ ಆದಮೇಲೆ ಫಸ್ಟ್ ಫಂಕ್ಷನ್ ಇದು. ಈಗ ಬೇಬಿ ನೇಮ್ ರಿವೀಲ್ ಮಾಡ್ತಿದ್ದಾರೆ ನೋಡಿ, ಆದ್ಯ ಅಂತ. ತುಂಬ ಅಂದರೆ ತುಂಬ ಮುದ್ದಾಗಿದೆ ಪಾಪು ಅಂತರೂ. ಹಾಗೆ ಹಿರಿಯರದು ಪೂಜೆನೂ ಇಟ್ಕೊಂಡಿದ್ರು ಅವರು. ಪೂಜೆ ಎಲ್ಲ ಆದಮೇಲೆ ಮೊಮ್ಮಕ್ಕಳೆಲ್ಲ ಸೇರಿ ಅವ್ರದ್ದು ಅಜ್ಜಿದು ಹಳೆ ಮೆಮೊರೀಸ್ನೆಲ್ಲ ರಿಕಾಲ್ ಮಾಡಿ ಮಾತಾಡ್ತಿದ್ರು. ಹಾಗೆ ಅಲ್ಲಿ ಊಟ ಮಾಡಿ ಸ್ವಲ್ಪ ಸೆಲ್ಫೀಸ್ ಎಲ್ಲ ತೊಗೊಂಡು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ನಾವು. ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.